Good morning, dear students. I welcome you all for this lecture number 16 class, where we again discuss the same module, unit number 2. Index numbers. Index numbers. Okay. So last classes we have taken test for adequacy of index numbers. So ಎಲ್ಲ ಇಂಡೆಕ್ಸ್ ನಂಬರ್ಸ್ ಎಷ್ಟು ಅಡಿಕ್ವೇಟ್ ಆಗಿದೆ ಯಾಕಂತ ಹೇಳಿದ್ರೆ ಇವೆಲ್ಲ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಆಲ್ ದೀಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ which we apply practically to conclude the relative change either in prices, quantities or value of the commodities. So ಎಲ್ಲ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್, ಎಲ್ಲ ಇಂಡೆಕ್ಸ್ ನಂಬರ್ಸ್, ಅದು ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಇರ್ಬೋದು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಇರ್ಬೋದು ಅಥವಾ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಇರ್ಬೋದು. ಸೊ ಎಲ್ಲ ಟೂಲ್ಸನ್ನು ನಾವು ಅಪ್ಲೈ ಮಾಡಿ ಏನು ಮಾಡಿದ್ದೇವೆ, ಏನು ಚೇಂಜ್ ಆಗುತ್ತೆ, ಪ್ರೈಸ್ ಲೆವೆಲ್ ಚೇಂಜ್ ಇರ್ಬೋದು, ಕ್ವಾಂಟಿಟಿ ರಿಲೇಟಿವ್ ಚೇಂಜ್ ಇರ್ಬೋದು, ವ್ಯಾಲ್ಯೂ ರಿಲೇಟಿವ್ ಚೇಂಜ್ ಇರ್ಬೋದು, ಎಲ್ಲವನ್ನು ಪರ್ಸೆಂಟೇಜಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ. ಬಟ್ ಈ ಎಲ್ಲ ಇಂಡೆಕ್ಸ್ ನಂಬರ್ಸ್ ಎಷ್ಟು ಅಡಿಕ್ವೇಟ್ ಆಗಿದೆ, ಅಡಿಕ್ವೇಟ್ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದು ನಮ್ಮ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಅದು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬಹುದು, ಎಷ್ಟರ ಮಟ್ಟಿಗೆ ಅದು ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ, ಇವೆಲ್ಲವನ್ನು ನಾವು ಅಡಿಕ್ವೆಸಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಮೇನ್ ಆಗಿ 4 ಟೆಸ್ಟ್ ಇತ್ತು. ಒಂದು ಯೂನಿಟ್ ಟೆಸ್ಟ್, ಸೆಕೆಂಡ್ ಒನ್ ಈಸ್ ಟೈಮ್ ರಿವರ್ಸಲ್ ಟೆಸ್ಟ್, ನಂಬರ್ 3 ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್, ಲಾಸ್ಟ್ಲಿ ಸರ್ಕ್ಯುಲರ್ ಟೆಸ್ಟ್. ಸೊ ಐ ಟೋಲ್ಡ್ ಯು, ಆಲ್ರೆಡಿ ನಾನು ಹೇಳಿದ್ದೇನೆ, ನಾವು ಇಲ್ಲಿ ಥಿಯರಿಟಿಕಲ್ ಆಗಿ 4 ಟೆಸ್ಟ್ ಅನ್ನು ಓದ್ತೇವೆ, 4 ಟೈಪ್ ಟೆಸ್ಟ್ ಅನ್ನು ಓದ್ತೇವೆ. ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಾವು 2 ಟೆಸ್ಟ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ತೇವೆ. ಒಂದು ನಂಬರ್ 2 ಟೈಮ್ ರಿವರ್ಸಲ್ ಟೆಸ್ಟ್, ಇನ್ನೊಂದು ನಂಬರ್ 3 ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ 2 ಟೈಪ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಯೂನಿಟ್ ಟೆಸ್ಟ್ ಏನಂತ ಓದಿದ್ದೇವೆ, ಟೈಮ್ ರಿವರ್ಸಲ್ ಟೆಸ್ಟ್ ಕೂಡ ಏನಂತ ಓದಿದ್ದೇವೆ, ಅದನ್ನು ಯಾರು ಕೊಟ್ಟಿದ್ದು ಅಂತ ಕೂಡ ಓದಿದ್ದೇವೆ. ಇರ್ವಿನ್ ಫಿಶರ್, ಪ್ರೊಫೆಸರ್ ಇರ್ವಿನ್ ಫಿಶರ್ ಅನ್ನೋರು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ, ಟೈಮ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಟೈಮ್ ಅನ್ನ ರಿವರ್ಸ್ ಮಾಡೋದು. ರಿವರ್ಸ್ ಮಾಡೋದು ಅಂತ ಹೇಳಿದ್ರೆ ಟೈಮ್ ಅನ್ನ ರಿವರ್ಸ್ ಆಗಿ ತಿರುಗಿಸೋದಲ್ಲ. ಏನು ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ ಬೇಸ್ ಪೀರಿಯಡ್ ಮತ್ತೆ ಕರೆಂಟ್ ಪೀರಿಯಡ್ ತಗೊಳ್ತೇವೋ ಆ ಪೀರಿಯಡ್ ಅನ್ನ ಇಂಟರ್ಚೇಂಜ್ ಮಾಡೋದು. ಅಂದ್ರೆ P01 ಬರ್ದದ್ದು ಇಂಟರ್ಚೇಂಜ್ ಮಾಡುವಾಗ P10 ಆಗುತ್ತೆ. ಕರೆಕ್ಟಾ? P01 ಬರ್ದಿದ್ದು ಇಂಟರ್ಚೇಂಜ್ ಮಾಡಿದವಾಗ P10 ಆಗುತ್ತೆ. ಸೊ ಈಗ ಇಂಟರ್ಚೇಂಜ್ ಮಾಡಿದವಾಗ ಇದೆರಡು ಕೂಡ 1ಗೆ ಈಕ್ವಲ್ ಆಗಿರಬೇಕು ಅಂತ ಅವ್ರು ಹೇಳ್ತಾರೆ. ಸೊ 1ಗೆ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ದಟ್ ಈಸ್ ಟೈಮ್ ರಿವರ್ಸಲ್ ಟೆಸ್ಟ್. ದ ಇಂಡೆಕ್ಸ್ ನಂಬರ್ಸ್ ಸ್ಯಾಟಿಸ್ಫೈ ಟೈಮ್ ರಿವರ್ಸಲ್ ಟೆಸ್ಟ್. ಆಮೇಲೆ ಯಾವ್ಯಾವ ಇಂಡೆಕ್ಸ್ ನಂಬರು ಇದನ್ನು ಸ್ಯಾಟಿಸ್ಫೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾರ್ಷಲ್ ಎಡ್ವರ್ಡ್ಸ್ ಇಂಡೆಕ್ಸ್ ನಂಬರು, ಮತ್ತೆ ಫಿಶರ್ಸ್ ಇಂಡೆಕ್ಸ್ ನಂಬರ್, ಆಮೇಲೆ ಕೆಲ್ಲೀಸ್ ಇಂಡೆಕ್ಸ್ ನಂಬರ್ಸ್. ಈ 3 ಇಂಡೆಕ್ಸ್ ನಂಬರ್ಸ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಲಾಸ್ಟೇಜ್ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಫಾಸ್ಟೇಜ್ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಆಮೇಲೆ ಡಾರ್ವಿಶ್ ಬೌಲಿಶ್ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಓಕೆ, ಆದರೆ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ದೆನ್ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್, these 3 ಇಂಡೆಕ್ಸ್ ನಂಬರ್ಸ್ ಸ್ಯಾಟಿಸ್ಫೈ ಟೈಮ್ ರಿವರ್ಸಲ್ ಟೆಸ್ಟ್. ಥಿಯರಿಟಿಕಲ್ ಆಗಿ ನಮಗೆ ಗೊತ್ತಿರಬೇಕು ಯಾವ ಇಂಡೆಕ್ಸ್ ನಂಬರ್, ಯಾವ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್,
ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಆಮೇಲೆ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಈ ಮೂವರು ಏನು ಇಂಡೆಕ್ಸ್ ನಂಬರ್ ಇದೆಯೋ ಇವ್ರದ್ದು, ಈ ಮೂರು ಇಂಡೆಕ್ಸ್ ನಂಬರ್ಗಳು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ಸೊ ಇಲ್ಲಿಯೇ ನಾವು ಒಂದೆರಡು ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಟೈಮ್ ರಿವರ್ಸಲ್ ಟೆಸ್ಟ್ ಹೇಗೆ ಸ್ಯಾಟಿಸ್ಫೈ ಮಾಡುತ್ತೆ ಇವರ ಇಂಡೆಕ್ಸ್ ನಂಬರ್. ಓಕೆ, ಸೊ ಐ ಟೇಕ್ ಪ್ರಾಬ್ಲಮ್ ನಂಬರ್ 34, ಪೇಜ್ ನಂಬರ್ 103. ಓಕೆ, ಸೊ ಹೆಚ್ಚಿಗೆ ಪ್ರಾಬ್ಲಮ್ ಇಲ್ಲ, 33, 34, 35. ಸೊ ಮೂರು ಪ್ರಾಬ್ಲಮ್ ಇದೆ, ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಆಮೇಲೆ ನಾವು ಕ್ವಶನ್ ಪೇಪರ್ಸ್ ನೋಡೋಣ. ಕ್ವಶನ್ ಪೇಪರ್ಸ್ ಅಲ್ಲಿ ಒಂದು ಈ ಟೈಪ್ ಡೆಫಿನೆಟ್ ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ಗೆ ಒಂದು ಈ ಟೈಪ್ ಕ್ವಶನ್ ಬಂದೇ ಬರುತ್ತೆ. ಸ್ಟೇಟ್ ವೆದರ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆಮೇಲೆ ಟೈಮ್ ರಿವರ್ಸಲ್ ಟೆಸ್ಟ್ ಏನಂತ ನಮ್ಗೆ ಗೊತ್ತಿರಬೇಕು, ಅಲ್ಲಿ ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಂತ ಗೊತ್ತಿರಬೇಕು. ಓಕೆ, ಸೊ ಆಮೇಲೆ ನಾವು ಫಾರ್ಮುಲಾ ಅಪ್ಲೈ ಮಾಡಿ ಟೈಮ್ ರಿವರ್ಸಲ್ ಟೆಸ್ಟ್ ಅಪ್ಲೈ ಮಾಡಿ ಅದು ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ನಂಬರ್ 34 ನಾನು ಓದ್ತೇನೆ, ಒಮ್ಮೆ ನೋಡ್ಕೊಳ್ಳಿ. ವೆರಿಫೈ ವೆದರ್ ಮಾರ್ಷಲ್ ಎಡ್ಜವರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಯೂಸಿಂಗ್ ದಿ ಫಾಲೋವಿಂಗ್ ಡೇಟಾ. ಸೊ ಡೈರೆಕ್ಟ್ ಕ್ವಶನ್, ಇಲ್ಲಿ ಏನು ಕೂಡ ಗೊಂದಲ ಇಲ್ಲ, ಏನು ಕೂಡ ಕನ್ಫ್ಯೂಷನ್ ಇಲ್ಲ, ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ, ಮಾರ್ಷಲ್ ಎಡ್ಜವರ್ಸ್ ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲ ಅಂತ ಕೇಳಿದ್ದಾರೆ. ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲ ಅಂತ ಕೇಳಿದ್ದಾರೆ. ಒಂದು ನಮಗೆ ಥಿಯರಿಟಿಕಲ್ ಆಗಿ ಇನ್ಫಾರ್ಮೇಶನ್ ಗೊತ್ತುಂಟು, ಏನಂತ ಹೇಳಿದ್ರೆ ಮಾರ್ಷಲ್ ಎಡ್ಜವರ್ಸ್, ಕೆಲ್ಲೀಸ್ ಮತ್ತೆ ಫಿಶರ್ಸ್, ಈ ಮೂವರ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಇದೆಯೋ ಅದು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ನಮಗೆ ಗೊತ್ತಿದೆ. ಬಟ್ ಗೊತ್ತಿದ್ರೂ ಕೂಡ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ. ಥಿಯರಿಟಿಕಲ್ ಆಗಿ ನಾವು ಹೇಳಿದ್ದೇವೆ ಮಾರ್ಷಲ್ ಎಡ್ಜವರ್ಸ್ ಇದ್ದು ಫಿಶರ್ಸ್ ಇಂಡೆಕ್ಸ್ ನಂಬರ್, ಕೆಲ್ಲೀಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ಬೋದು. ಫಾರ್ಮುಲಾ ತಗೊಂಡು ಕೂಡ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಏನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಇಲ್ಲೇನ್ ಮಾಡಬೇಕು ನಾವೀಗ, ಮಾರ್ಷಲ್ ಎಡ್ಜವರ್ಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನಂತ ನಮ್ಗೆ ಗೊತ್ತಿದೆ. ಒಂದು, ಟೈಮ್ ರಿವರ್ಸಲ್ ಟೆಸ್ಟ್ ಗೆ ಹೇಗೆ ಅಪ್ಲೈ ಮಾಡಬೇಕು ಅಥವಾ ಟೈಮ್ ರಿವರ್ಸಲ್ ಟೆಸ್ಟ್ ಏನ್ ಹೇಳುತ್ತೆ ಅಂತ ಕೂಡ ಗೊತ್ತು. ಅದಕ್ಕೆ ಮೊದಲು ನಾವೇನ್ ಮಾಡೋಣ, ಟೈಮ್ ರಿವರ್ಸಲ್ ಟೆಸ್ಟ್ ಗೆ ಏನ್ ಬೇಕು ಅದನ್ನ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾನು ಬರೀತೇನೆ ಪ್ರಾಬ್ಲಮ್ ನಂಬರ್ ಎಷ್ಟು, 34 ಸೊಲ್ಯೂಷನ್. ಸೊ ಏನ್ ಬರೆಯೋಣ ಸೊಲ್ಯೂಷನ್ ಅಲ್ಲಿ, ವೆರಿಫೈ ವೆದರ್ ಮಾರ್ಷಲ್ ಎಡ್ಜವರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಓಕೆ, calculation of ಅಥವಾ ವೆರಿಫೈಯಿಂಗ್ ಅಂತಾನೆ ಬರೆಯೋಣ. ಅವ್ರು ವೆರಿಫೈ ಅಂತ ಕೊಟ್ಟಿದ್ದಾರೆ, ನಾವು ವೆರಿಫೈಯಿಂಗ್ ಅಂತ ಬರೆಯೋಣ. ಸರಿ, ವೆರಿಫಿಕೇಶನ್ ಅಂತ ಹೇಳಿದ್ರೆ ಚೆಕ್ ಮಾಡೋದು. ವೆರಿಫಿಕೇಶನ್ ಆಫ್ ಮಾರ್ಷಲ್ ಎಡ್ಜವರ್ಸ್ price index number. Verification of Marshall Edgeworth's price index number satisfying okay time reversal test. Time reversal test. So this is important for us. So verification of Marshall Edgeworth's price index number satisfying time reversal test.
ಅವ್ರು ಹೇಗೆ ಕ್ವಶನ್ ಕೇಳಿದಾರೋ ಹಾಗೆ ನಾವು ಆನ್ಸರ್ನ ಬರ್ದಿದ್ದೇವೆ. ಮಾರ್ಷಲ್ ಎಡ್ಜವರ್ಸ್ ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡೋದು ಇಲ್ಲೋ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಕ್ಯಾಲ್ಕುಲೇಟ್ ಅನ್ನೋದಕ್ಕಿಂತ ವೆರಿಫೈ ಮಾಡ್ತಾ ಇದ್ದೇವೆ. ಸೊ ವೆರಿಫಿಕೇಶನ್ ಅಂದ್ರೆ ಏನು? ಚೆಕ್ ಮಾಡೋದು. ಏನನ್ನ ಚೆಕ್ ಮಾಡೋದು? ಮಾರ್ಷಲ್ ಎಡ್ಜವರ್ಸ್ ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡೋದು ಇಲ್ವೋ ಅಂತ. ಸೊ ಅದಕ್ಕೂ ಮೊದಲು ನಮಗೆ ಟೈಮ್ ರಿವರ್ಸಲ್ ಟೆಸ್ಟ್ ಗೊತ್ತಿರಬೇಕು. therefore according to time reversal test, so according to time reversal test, which is equal to ಬೇಡ, according to time reversal test ಏನಾಗ್ತಿದೆ? P01 into P10 is equal to 1. ಕರೆಕ್ಟಾ? ಇದು ಟೈಮ್ ರಿವರ್ಸಲ್ ಟೆಸ್ಟ್ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಟೈಮ್ ಅನ್ನ ಇಂಟರ್ಚೇಂಜ್ ಮಾಡಿದವಾಗ. ಇಲ್ಲಿ ಟೈಮ್ ಅಂತ ಹೇಳಿದ್ರೆ ಯಾವುದು? ಬೇಸ್ ಪೀರಿಯಡ್ ಮತ್ತು ಕರೆಂಟ್ ಪೀರಿಯಡ್. ಟೈಮ್ ಅಂತ ಹೇಳಿದ್ರೆ ನಾಟ್ ದಿಸ್ ಟೈಮ್ 9 o'clock 10 o'clock, not that time. Here time is, in this context, time means two periods, base period, current period. ಅದಕ್ಕೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಕೆಲವೊಮ್ಮೆ 1 ಮಾರ್ಕಿಗೆ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಬೇಸ್ ಪೀರಿಯಡ್ ಇನ್ ದಿ ಇಂಡೆಕ್ಸ್ ನಂಬರ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಕರೆಂಟ್ ಇಯರ್ ಇನ್ ದಿ ಇಂಡೆಕ್ಸ್ ನಂಬರ್. ಸೊ ಎರಡು ಕ್ವಶನ್ ಅನ್ನ 1 ಮಾರ್ಕಿಗೆ ಕೇಳ್ಬೋದು. ಓಕೆ, ಬೇಸ್ ಇಯರಿಗೆ ಇಂಡೆಕ್ಸ್ ನಂಬರ್ ಇದ್ದು ವ್ಯಾಲ್ಯೂ ಏನು, ಕರೆಂಟ್ ಇಯರಿಗೆ ಇಂಡೆಕ್ಸ್ ನಂಬರ್ ವ್ಯಾಲ್ಯೂ ಏನು. ಸೊ ಬೇಸ್ ಇಯರ್ಗೆ ಇಂಡೆಕ್ಸ್ ನಂಬರ್ ವ್ಯಾಲ್ಯೂ ಯಾವಾಗಲೂ 0. ಫಾರ್ ಬೇಸ್ ಇಯರ್ index number value is 0. For current year index number value is 1. This base year and current year is nothing but time period here in this context. Okay, so ಇಲ್ಲಿ ಟೈಮ್ ಅಂತ ಹೇಳಿದ್ರೆ ಬೇಸ್ ಪೀರಿಯಡ್ ಮತ್ತೆ ಕರೆಂಟ್ ಪೀರಿಯಡ್. ಸೊ ಏನು ಹೇಳ್ತಾರೆ ಫಿಶರ್? ಟೈಮ್ ಅನ್ನ ರಿವರ್ಸ್ ಮಾಡಿದವಾಗ, ಇಂಟರ್ಚೇಂಜ್ ಮಾಡಿದವಾಗ, ಅಂದ್ರೆ ಬೇಸ್ ಪೀರಿಯಡ್ ಅನ್ನ ಕರೆಂಟ್ ಪೀರಿಯಡ್ ಮಾಡಿ, ಕಾಮನ್ ಆಗಿ ಗೊತ್ತಿಲ್ಲ ನಮಗೆ ಬೇಸ್ ಪೀರಿಯಡ್ ಕರೆಂಟ್ ಪೀರಿಯಡ್ ಇದೆ. ಇಲ್ಲಿ ಕರೆಂಟ್ ಪೀರಿಯಡ್ ಬೇಸ್ ಪೀರಿಯಡ್ ಜಾಗದಲ್ಲಿ ಕರೆಂಟ್ ಪೀರಿಯಡ್ ಪ್ಲೇಸ್ ಅಲ್ಲಿ ಬೇಸ್ ಪೀರಿಯಡ್ ಹಾಕಿದ್ರೆ ಅವೆರಡು 1ಕ್ಕೆ ಪ್ರಾಡಕ್ಟ್, ಅವೆರಡರ ಪ್ರಾಡಕ್ಟ್ 1ಗೆ ಈಕ್ವಲ್ ಆಗಿರಬೇಕು. ಅವಾಗ ಅದನ್ನು ನಾವು ಟೈಮ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಮಾಡಿದ್ದೀವಿ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ನೋಡಿ, ಬೇಸ್ ಪೀರಿಯಡ್ ಇರೋ ಜಾಗದಲ್ಲಿ ಕರೆಂಟ್ ಪೀರಿಯಡ್ ಬಂದಿದೆ, ಕರೆಂಟ್ ಪೀರಿಯಡ್ ಇರೋ ಪ್ಲೇಸ್ ಅಲ್ಲಿ ಬೇಸ್ ಪೀರಿಯಡ್ ಬಂದಿದೆ. ಅಂದ್ರೆ ಇದೇ ಟೈಮ್ ಅನ್ನ ಇಂಟರ್ಚೇಂಜ್ ಮಾಡೋದು, ಟೈಮ್ ಅನ್ನು ರಿವರ್ಸ್ ಮಾಡೋದು. ಟೈಮ್ ಅನ್ನು ಇಂಟರ್ಚೇಂಜ್ ಮಾಡಿದವಾಗ ಅವೆರಡರ ಪ್ರಾಡಕ್ಟ್ 1ಗೆ ಈಕ್ವಲ್ ಆಗಿರಬೇಕು. ಓಕೆ, ಸೊ ಈಗ ನಾವೇನ್ ಮಾಡಬೇಕು? ಮಾರ್ಷಲ್ ಎಡ್ಜವರ್ಸ್ ಇದ್ದು ಪ್ರೈಸ್ ಇಂಡೆಕ್ಸ್ ನಂಬರ್ ಬರಬೇಕು. P01 ಏನಂತ ಗೊತ್ತಿದೆ ನಮಗೆ. ಮಾರ್ಷಲ್ ಎಡ್ಜವರ್ಸ್ ಏನಿದೆ? ಸೊ ಇಲ್ಲಿ ಇದ್ದಾಗೆ ಬರೆಯೋಣ, ಇದ್ರ ಕೆಳಗಡೆ ಬರಲಿ. P01 ಮಾರ್ಷಲ್ ಎಡ್ಜವರ್ಸ್ is equal to, ಕಾಮನ್ ಆಗಿ ನಮ್ಮ ಫಾರ್ಮುಲಾ ಗೊತ್ತಿದೆ, ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಮಾರ್ಷಲ್ ಎಡ್ಜವರ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಸಮೇಷನ್ ಕರೆಕ್ಟಾ? ಸೊ ಮಾರ್ಷಲ್ ಎಡ್ಜವರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನಿದೆ? ಸಮೇಷನ್ P1 Q0 ಪ್ಲಸ್ ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q0 ಪ್ಲಸ್ ಸಮೇಷನ್ P0 Q1. ಓಕೆ, ಸೊ 10 0 0 11 0 1. ಇದು ಟೈಮ್ ಅನ್ನ ರಿವರ್ಸ್ ಮಾಡದೇ ಇದ್ದವಾಗ, ಅಂದ್ರೆ ಬೇಸ್ ಪೀರಿಯಡ್ ಮತ್ತು ಕರೆಂಟ್ ಪೀರಿಯಡ್ ಅನ್ನ ಇಂಟರ್ಚೇಂಜ್ ಮಾಡದೇ ಇದ್ದವಾಗ ಈ ಫಾರ್ಮುಲಾ ಆಯ್ತು. ಸೊ ಇದು ಯಾವಾಗಾಯ್ತು? P01 ಗೆ ಆಯ್ತು. ಇಂಟು ಅಥವಾ ಕೆಳಗಡೆ ಬರ್ಕೊಳ್ಳೋಣ, ಇದು P01 ಇದೆ. P10 ಗೆ ಏನಾಗುತ್ತೆ? P10 ಗೆ ಏನಾಗುತ್ತೆ? ಕರೆಕ್ಟ್, P01 ಗೆ ಈ ಫಾರ್ಮುಲಾ ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. P10 ಗೆ ಏನಾಗುತ್ತೆ? ಸಮೇಷನ್ P0
0 Q1 plus summation P0 Q0 divided by summation P1 Q1 plus summation P1 Q0. ಸೊ ಹೇಗೆ ಬರೆಯೋದು ಇದನ್ನ? ಇದೇ ಫಾರ್ಮುಲಾ ಟೈಮ್ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಎಲ್ಲೆಲ್ಲಿ ನೀವು ಕರೆಂಟ್ ಇಯರ್ ಹಾಕಿದ್ರು ಅಲ್ಲೆಲ್ಲ ಬೇಸ್ ಇಯರ್ ಆಗುತ್ತೆ, ಎಲ್ಲೆಲ್ಲಿ ಬೇಸ್ ಇಯರ್ ಹಾಕಿದ್ರು ಅಲ್ಲೆಲ್ಲ ಕರೆಂಟ್ ಪೀರಿಯಡ್ ಆಗುತ್ತೆ. ಅಂದ್ರೆ ಟೈಮ್ ರಿವರ್ಸಲ್ ಟೆಸ್ಟ್, ಟೈಮ್ ಇಸ್ ಇಂಟರ್ಚೇಂಜ್. ಸೊ ಇಲ್ಲಿ P1 ಕರೆಂಟ್ ಇಯರ್ ಇತ್ತು, ಟೈಮ್ ರಿವರ್ಸ್ ಮಾಡಿದಾಗ ಏನಾಗುತ್ತೆ, ಅದು P0 ಆಗುತ್ತೆ. ಇಲ್ಲಿ Q0 ಇತ್ತು, ಇಂಟರ್ಚೇಂಜ್ ಮಾಡಿದಾಗ Q1 ಆಗುತ್ತೆ. ಇಲ್ಲಿ P1 Q1 ಇದೆ, ಟೈಮ್ ಇಂಟರ್ಚೇಂಜ್ ಮಾಡಿದಾಗ ಎರಡು ಬೇಸ್ ಪೀರಿಯಡ್ ಆಗುತ್ತೆ, P0 Q0. ಇಲ್ಲಿ P0 Q0 ಇದೆ, ಸೊ ಎರಡರಲ್ಲೂ ಟೈಮ್ ಇಂಟರ್ಚೇಂಜ್ ಆಗುತ್ತೆ, P1 Q1 ಬರುತ್ತೆ. P0 Q1 ಇದೆ, ಸೊ P0 ಇದ್ದಲ್ಲಿ P1 ಬರುತ್ತೆ, Q1 ಇದ್ದಲ್ಲಿ Q0 ಬರುತ್ತೆ. ಇದನ್ನೇ ನಾವು ಟೈಮ್ ಅನ್ನ ಇಂಟರ್ಚೇಂಜ್ ಮಾಡೋದು ಅಂತ ಹೇಳ್ತೇವೆ. ಇದಕ್ಕೆ ಟೈಮ್ ರಿವರ್ಸಲ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ನಮ್ಗೆ ಏನೇನು ಬೇಕು? P01 ಬೇಕು, P10 ಬೇಕು. ಎರಡರ ವ್ಯಾಲ್ಯೂಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಮಲ್ಟಿಪ್ಲೈ ಮಾಡುವಾಗ ಅದು 1 ಗೆ ಈಕ್ವಲ್ ಆಗಿದ್ರೆ ಅದನ್ನು ನಾವು ಹೇಳ್ತೇವೆ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು. ಟೈಮ್ ರಿವರ್ಸಲ್ ಟೆಸ್ಟ್ ಏನು ಹೇಳುತ್ತೆ? P01 into P10 is equal to 1 ಅಂತ ಹೇಳುತ್ತೆ. ಅಂದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಬೇಸ್ ಪೀರಿಯಡ್ ಕರೆಂಟ್ ಪೀರಿಯಡ್ into ಪ್ರೈಸ್ ಇಂಡೆಕ್ಸ್ ನಂಬರ್ ಕರೆಂಟ್ ಪೀರಿಯಡ್ ಬೇಸ್ ಪೀರಿಯಡ್ is equal to 1. ಸೊ P10 ಅಲ್ಲಿ ಬೇಸ್ ಪೀರಿಯಡ್ ಇದ್ದಲ್ಲಿ ಕರೆಂಟ್ ಪೀರಿಯಡ್ ಬರುತ್ತೆ, ಕರೆಂಟ್ ಪೀರಿಯಡ್ ಇದ್ದಲ್ಲಿ ಬೇಸ್ ಪೀರಿಯಡ್ ಬರುತ್ತೆ. ಅದನ್ನು ನಾವು ಇಲ್ಲಿ ಬರೆದಿದ್ದೇವೆ. P10 ಅಲ್ಲಿ ಕರೆಂಟ್ ಇಯರ್ ಇದ್ದಲ್ಲಿ ಬೇಸ್ ಪೀರಿಯಡ್ ಬರುತ್ತೆ, ಬೇಸ್ ಪೀರಿಯಡ್ ಇದ್ದಲ್ಲಿ ಕರೆಂಟ್ ಪೀರಿಯಡ್ ಬರುತ್ತೆ. ಓಕೆ, ಸೊ P1 ಇತ್ತು, ಇಲ್ಲಿ P0 ಆಯಿತು. P1 ಅಂತ ಹೇಳಿದ್ರೆ ಕರೆಂಟ್ ಇಯರ್, ಸೊ ಟೈಮ್ ಇಂಟರ್ಚೇಂಜ್ ಮಾಡುವಾಗ ಏನಾಗುತ್ತೆ, ಅದು ಬೇಸ್ ಪೀರಿಯಡ್ ಆಗುತ್ತೆ. ಇಲ್ಲಿ Q0 ಇತ್ತು ಬೇಸ್ ಪೀರಿಯಡ್, ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ ಕರೆಂಟ್ ಇಯರ್ ಆಗುತ್ತೆ, Q1 ಆಗುತ್ತೆ. ಇಲ್ಲಿ P1 ಇದೆ ಕರೆಂಟ್ ಇಯರ್, ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ ಬೇಸ್ ಇಯರ್ ಆಗುತ್ತೆ. ಇಲ್ಲಿ Q1 ಇದೆ ಕರೆಂಟ್ ಇಯರ್, ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ Q0 ಆಗುತ್ತೆ. ಇಲ್ಲಿ P0 ಇದೆ ಬೇಸ್ ಇಯರ್, ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ ಕರೆಂಟ್ ಇಯರ್ ಆಗುತ್ತೆ. ಇಲ್ಲಿ Q0 ಇದೆ ಕರೆಂಟ್ ಇಯರ್, ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ Q1 ಆಗುತ್ತೆ. ಇಲ್ಲಿ P0 ಇದೆ ಬೇಸ್ ಇಯರ್, ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ P1 ಆಗುತ್ತೆ. Q1 ಇದೆ ಟೈಮ್ ಇಂಟರ್ಚೇಂಜ್ ಮಾಡಿದ್ರೆ Q0 ಆಗುತ್ತೆ. ಸೊ ಇಷ್ಟನ್ನು ಮೊದಲು ಬರ್ಕೊಂಡು ನಾವು ಈಗ ನಮ್ಗೆ ಯಾವ್ಯಾವ ವ್ಯಾಲ್ಯೂಸ್ ಬೇಕು? P1 Q0 ಬೇಕು, P1 Q1 ಬೇಕು, P0 Q0 ಬೇಕು, P0 Q1 ಬೇಕು. ಓಕೆ, ಸೊ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆಮೇಲೆ ನೋಡೋಣ. ಸೊ ಇಷ್ಟು ವ್ಯಾಲ್ಯೂಸ್ ಬೇಕಂತ ಹೇಳಿದ್ರೆ ನಾವು ಡೇಟಾ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಸೊ ಏನೇನು ಡೇಟಾ ಕೊಟ್ಟಿದ್ದಾರೆ? ಐಟಮ್ಸ್ ಕೊಟ್ಟಿದ್ದಾರೆ ಫಸ್ಟ್ ಕಾಲಮ್. ಸೊ ಕಾಲಮ್ಸ್ ಅನ್ನು ಇಲ್ಲಿ ಮಾಡ್ತೇನೆ. ಯು ಡೂ ಇಟ್ ಹಿಯರ್ ಓನ್ಲಿ. ನೀವು ಇದ್ರ ಕೆಳಗಡೆ ಮಾಡ್ಕೊಂತ ಹೋಗ್ಬೇಕು, ಅವಾಗ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ಬರೀತಾ ಇದ್ದೇನೆ ಕಾಲಮ್ಸ್. ಕಾಲಮ್ ನಂಬರ್ 1. ಓಕೆ, ಐಟಮ್ಸ್. ಸೊ ಏನೇನು ಐಟಮ್ಸ್ ಇದೆ? ಐ ಟೇಕ್ ದಿ ಟೆಕ್ಸ್ಟ್ ಬುಕ್. A B C D, A B C D. Okay, so base year price quantity. So base year price quantity ಕೊಟ್ಟಿದ್ದಾರೆ. P0. Okay, quantity base year price ಮತ್ತು quantity ಕೊಟ್ಟಿದ್ದಾರೆ. That is P0 Q0. Okay, price ಎಷ್ಟಿದೆ? 2365. 2365. Quantity ಎಷ್ಟಿದೆ? Sorry, quantity 2365. Quantity 2365. Price ಎಷ್ಟಿದೆ? 40, 20, 30, 80.
40, 20, 40, 20, 30, 8. So this is of base year. ಆಮೇಲೆ ಕೊಟ್ಟಿದ್ದಾರೆ ಕರೆಂಟ್ ಇಯರ್ ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಕಾಲಮ್ ನಂಬರ್ 4 ಪ್ರೈಸ್, ಇದು ಕರೆಂಟ್ ಇಯರ್ ಪ್ರೈಸ್ P1. ಓಕೆ, P1 ಏನು ಕೊಟ್ಟಿದ್ದಾರೆ? 50, 30, 30, 100. 50, 30, 30, 100. Column number 4. So column number 5 ಅಲ್ಲಿ ಕ್ವಾಂಟಿಟಿ ಕೊಟ್ಟಿದ್ದಾರೆ ಕರೆಂಟ್ಲಿ. ಕ್ವಾಂಟಿಟಿ ಕೊಟ್ಟಿದ್ದಾರೆ ಕರೆಂಟ್ಲಿ. So column number 5. This is Q1. Okay. 3386. 3386. Okay. So ಇಷ್ಟು ಕೊಟ್ಟಾಗ ನಾವೀಗ ಏನು ಮಾಡಬೇಕು? ಟೈಮ್ ರಿವರ್ಸಲ್ ಟೆಸ್ಟ್ ಗೆ ಏನು ಫಾರ್ಮುಲಾ ಹಾಕಿದ್ದೇವೋ ಈ ವ್ಯಾಲ್ಯೂಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಅಲ್ಲಿ ನಮಗೆ ಏನು ಬೇಕು? P1 Q0 ಬೇಕು. P1 Q0 ಬರೀತೇನೆ. P1 Q0 ಇದು ಕಾಲಮ್ ನಂಬರ್ 6 ಆಗಿದೆ, which is equal to P1 ಎಲ್ಲಿದೆ? ಇಲ್ಲಿ. ಕಾಲಮ್ ನಂಬರ್ 4 into Q0 ಎಲ್ಲಿದೆ? Q0 ಇಲ್ಲಿದೆ, ಕಾಲಮ್ ನಂಬರ್ 3. ಕಾಲಮ್ ನಂಬರ್ 4 into ಕಾಲಮ್ ನಂಬರ್ 3. ಇದೆಲ್ಲ ಮೊದಲು ಕ್ಯಾಲ್ಕುಲೇಟ್ ಮಾಡಲಾಗಿದೆ. ಮಾರ್ಷಲ್ ಎಂಜರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಹೇಗೆ ಮಾಡಿದ್ವೋ ಅದೇ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು. ಓಕೆ. ಸೊ 50 into 2 100. ಓಕೆ. 50 into 2 100. 30 into 3 90. Okay. Then 30 into 6 180. 100 into 5 500. So one calculation is over. P1 Q0. Correct? So P1 Q0 is over. So next ನಮಗೆ ಏನು ಬೇಕು? P0 Q0. Or we take this P1 Q1. P1 Q1. This is column number 7, which is equal to ಎಲ್ಲಿದೆ? P1 Q1. Where is P1? P1 is column number 4 into, okay, P1 Q1. P1 column number 4, Q1 column number 5. P1 Q1. Okay. 50 into 3 150. 30 into 3 90. ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಿದೆ ನಮಗೆ ಒಂದು ಕ್ಲಾಸ್ ಅಲ್ಲಿ ಒಂದು ಸಣ್ಣ ವ್ಯಾಲ್ಯೂ ಮಿಸ್ಟೇಕ್ ಆಗಿತ್ತು, ಆಮೇಲೆ ಆನ್ಸರ್ ರಾಂಗ್ ಬಂದಿತ್ತು, ಆಮೇಲೆ ನಾವು ವೆರಿಫೈ ಮಾಡಿದ್ದೇವೆ. ಓಕೆ. ಆಮೇಲೆ 30 into 8 240. So 100 into 6 600. P1 Q1. ನೆಕ್ಸ್ಟ್ ಏನು ಬೇಕು ನಮಗೆ? P1 Q0 ಆಯಿತು, P1 Q1 ಆಯಿತು, P0 Q0 ಬೇಕು. P0 Q0 column number 8, which is equal to P0 Q0. ಎಲ್ಲಿದೆ P0? column number 2. Q0 3. column number 2 into column number 3. ಕರೆಕ್ಟಾ? Okay. Now 40 into 2 80. Okay. ಆಮೇಲೆ 20 into 3 60. Correct. Next 30 into 6 180. Okay. Next
80 into 5, 400. So what we calculated now? P naught Q naught. P naught Q naught. ಇನ್ನೊಂದು ಬೇಕು P naught Q1. P naught Q1 ಬೇಕು. P naught Q1. Last column. P naught Q1. Column number 9, which is equal to P naught Q1. Column number 2. Sorry. P1 Q. P naught Q1. P naught ಎಲ್ಲಿದೆ ನಮ್ಮದು? ಇಲ್ಲಿದೆ ಕಾಲಮ್ ನಂಬರ್ 2. Q1 ಎಲ್ಲಿದೆ? ಕಾಲಮ್ ನಂಬರ್ 5. ಕಾಲಮ್ ನಂಬರ್ 2 into ಕಾಲಮ್ ನಂಬರ್ 5. ಕರೆಕ್ಟಾ? ಕಾಲಮ್ ನಂಬರ್ 2 ಅಲ್ಲಿ ಏನಿದೆ? P naught ಇದೆ. ಕಾಲಮ್ ನಂಬರ್ 5 ಅಲ್ಲಿ Q1 ಇದೆ. ಕರೆಕ್ಟ್. So 40 into 3, 120. ಕರೆಕ್ಟಾ? ನೆಕ್ಸ್ಟ್ 20 into 3, 60. Okay. Next 30 into 8, 240. Okay. Next 80 into 6, 480. So we have calculated all the values. P1 Q0, P1 Q1, P0 Q0, Q0, sorry, P0 Q1 ಅಷ್ಟು ವ್ಯಾಲ್ಯೂಸ್ ಇತ್ತು. ಸೊ ಎಲ್ಲವನ್ನು ಟೋಟಲ್ ಮಾಡೋಣ. P1 Q0 ಎಷ್ಟು? ಸೊ P1 Q0 ಎಷ್ಟು ಬರುತ್ತೆ? 0, 9 plus 8, 17, 1 plus 5, 6, 7, 8, 870. Summation P1 Q0. Okay. P1 Q1 0. 5 plus 9, 14, 18. 1 plus 6, 7, 7 to 9, 10. Summation P1 Q1. Okay. Here 0. 8 plus 6, 14 plus 8, 22. 2 plus 4, 6, 7, 720. Summation P0 Q0. Okay. Lastly 0. 8 plus 4, 12, 6, 18, 20. 0, 2, 4, 6, 2, 8, 9. Summation P0 Q1. ಸೊ ಎಲ್ಲ ಕ್ಯಾಲ್ಕುಲೇಷನ್ಸ್ ನಾವು ಮಾಡಿದ್ದೆ, ನಮ್ಗೆ ಗೊತ್ತಿರುವಂಥದ್ದೇ, ಅದನ್ನೇ ಇನ್ನೊಮ್ಮೆ ಕ್ಯಾಲ್ಕುಲೇಟ್ ಮಾಡಿದ್ದೆ. ಓಕೆ. ಸೊ ಈಗ ನೀವು ಕೇಳ್ಬೋದು, ಸರ್ ಇಷ್ಟೆಲ್ಲ ನೀವು ಯಾಕೆ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದು ಯಾಕಂತ ಹೇಳಿದ್ರೆ, ಕ್ವಶನ್ ನೋಡ್ಕೊಳ್ಳಿ, ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಟೈಮ್ ರಿವರ್ಸಲ್ ಟೆಸ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಟೈಮ್ ಅನ್ನ ರಿವರ್ಸ್ ಮಾಡಿದಾಗ ಅಂದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್ ಬೇಸ್ ಪೀರಿಯಡ್ ಮತ್ತೆ ಕರೆಂಟ್ ಪೀರಿಯಡ್ ಪ್ಲೇಸ್ ಅಲ್ಲಿ ಇಂಟರ್ಚೇಂಜ್ ಮಾಡೋದು. ಬೇಸ್ ಪೀರಿಯಡ್ ಅಲ್ಲಿ ಕರೆಂಟ್ ಪೀರಿಯಡ್ ಅಲ್ಲಿ ಬೇಸ್ ಪೀರಿಯಡ್ ಮಾಡಿದ್ರೆ ಅದೆರಡರ ವ್ಯಾಲ್ಯೂ 1 ಗೆ ಈಕ್ವಲ್ ಆಗಿರಬೇಕು ಅಂತ ಟೈಮ್ ರಿವರ್ಸಲ್ ಟೆಸ್ಟ್ ಹೇಳುತ್ತೆ. ಸೊ 1 ಗೆ ಈಕ್ವಲ್ ಆಗಿರ್ಬೇಕಂತ ಹೇಳಿದ್ರೆ ನಾವೇನ್ ಮಾಡಬೇಕು? P01 ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಆಮೇಲೆ P10 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ P01 ಗೆ ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಮಾರ್ಷಲ್ ಎಡ್ವರ್ಡ್ಸ್ ಇದು. P10 ಗೆ ಟೈಮ್ ಅನ್ನು ನಾವು ರಿವರ್ಸ್ ಮಾಡ್ತೇವೆ, ಇಂಟರ್ಚೇಂಜ್ ಮಾಡ್ತೇವೆ. ಸೊ ಎಲ್ಲಿ ಬೇಸ್ ಪೀರಿಯಡ್ ಬಂದಿದೆಯೋ ಅಲ್ಲಿ ಕರೆಂಟ್ ಪೀರಿಯಡ್ ಹಾಕಿದ್ದೇವೆ, ಎಲ್ಲಿ ಕರೆಂಟ್ ಪೀರಿಯಡ್ ಇದೆಯೋ ಅಲ್ಲಿ ಬೇಸ್ ಪೀರಿಯಡ್ ಹಾಕಿದ್ದೇವೆ. ಆಮೇಲೆ ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಈಗ ನಾವು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಅಪ್ಲೈ ಮಾಡಬೇಕು. ಓಕೆ. ಸೊ ನಾನು ಮೇಲ್ಗಡೆ ಬರೀತೇನೆ, ಕೆಳಗಡೆ ಸ್ಪೇಸ್ ಇಲ್ಲ, ಇಲ್ಲಿ ಬರೀತೇನೆ. Therefore, time reversal test in P01 into P10 is equal to 1. Or I take a bit side. So, ಕೆಳಗಡೆ ಬರಲ್ಲ, ಕೆಳಗಡೆ ಬರೋದು ನಿಮ್ಗೆ ಗೊತ್ತಾಗೋದು. ಓಕೆ. Therefore, P01 into
P10 is equal to 1. Okay, so P01 values ಹಾಕ್ತೋಗೋಣ summation P1 Q0. ಓಕೆ, ಅಥವಾ ಇಲ್ಲೇ ಬರೆಯಲ್ಲ ಇದನ್ನ ಬ್ರೀಫ್ ಆಗಿ. ಓಕೆ, ಇಲ್ಲೇ ಬರೆದಿರ್ತೇನೆ. P01 ಅಂದ್ರೆ ಏನು? summation P1 Q0 plus summation P1 Q1 divided by summation P0 Q0 plus summation P0 Q1 into. So P01 ಅನ್ನೋದು ಫಾರ್ಮುಲಾ ಹಾಕ್ತೀವಿ. P10 ಗೆ ಏನು ಫಾರ್ಮುಲಾ ಇದೆ? into summation P0 Q1 plus summation P0 Q0 divided by summation P1 Q1 plus summation P1 Q0 is equal to 1. So P01 ಇರೋ ಕಡೆ P01 ಫಾರ್ಮುಲಾ ಬಂದಿದ್ದೇವೆ, P10 ಇರೋ ಕಡೆ P01 ಫಾರ್ಮುಲಾ ಬಂದಿದ್ದೇವೆ. ಎರಡು ಏನಾಗಬೇಕು? 1 ಗೆ ಈಕ್ವಲ್ ಆಗಬೇಕು. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಏನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ವ್ಯಾಲ್ಯೂಸ್ ಅದನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಓಕೆ, ಸೊ P1 Q0 ಎಷ್ಟಿದೆ? P1 Q0 870. therefore ಸೊ ನೀವು ಇಲ್ಲೇ ಕೆಳಗಡೆ ಬರೀತಾ ಹೋಗಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಮುಂದಗಡೆ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕಂಟಿನ್ಯೂ ಫ್ರಮ್ ಹಿಯರ್ ಓನ್ಲಿ. P1 Q0 ವ್ಯಾಲ್ಯೂ ಹಾಕಬೇಕು. ಎಷ್ಟಿದೆ? 870 ಪ್ಲಸ್ P1 Q1 ಎಷ್ಟಿದೆ? P1 Q1 1080 divided by P0 Q0 ಎಷ್ಟಿದೆ? P0 Q0 720 plus P0 Q1 ಎಷ್ಟಿದೆ? P0 Q1 900 into. ಸೊ ಇಷ್ಟು ಪಾರ್ಟ್ ಇನ್ ವ್ಯಾಲ್ಯೂ ಹಾಕಿದ್ವಿ ಅಲ್ವಾ? ಸೊ ಇಷ್ಟು ಪಾರ್ಟ್ ಇನ್ ವ್ಯಾಲ್ಯೂ ಹಾಕಿದ್ಮೇಲೆ ಏನಿದೆ? ಪ್ರಾಡಕ್ಟ್ ಇದೆ ಮಲ್ಟಿಪ್ಲೈಡ್ ಬೈ ಇಂಟು P0 Q1 ಎಷ್ಟಿದೆ? P0 Q1 ಎಷ್ಟಿದೆ? P0 Q1 900 ಪ್ಲಸ್ ಕರೆಕ್ಟಾ? P0 Q0 ಎಷ್ಟಿದೆ? P0 Q0 720 divided by ಕರೆಕ್ಟಾ? P1 Q1 ಎಷ್ಟಿದೆ? P1 Q1 1080 ಪ್ಲಸ್ P1 Q0 ಎಷ್ಟಿದೆ? P1 Q0 870. ಇದೇನಾಗಿರಬೇಕು? 1 ಗೆ ಈಕ್ವಲ್ ಆಗಿರಬೇಕು. ನೋಡಿ 1 ಗೆ ಈಕ್ವಲ್ ಆಗುತ್ತೆ ನೋಡಿ, ಎಲ್ಲ ವ್ಯಾಲ್ಯೂಸ್ ಬಂದಿದ್ದೇವೆ. ಸೊ ಇದೊಂದು ಬ್ರಾಕೆಟ್ ಅಲ್ಲಿ ಹಾಕೋಣ, ಇದೊಂದು ಬ್ರಾಕೆಟ್ ಅಲ್ಲಿ ಹಾಕೋಣ. ಓಕೆ, ಸೊ ಮಲ್ಟಿಪ್ಲೈ ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡಬಹುದು. ಏನನ್ನ ಕ್ಯಾನ್ಸಲ್ ಮಾಡಬಹುದು ನೋಡಿ? 870 ಕ್ಯಾನ್ಸಲ್. ಆಮೇಲೆ 1080 ಕ್ಯಾನ್ಸಲ್ ಆಯಿತು. 720 ಕ್ಯಾನ್ಸಲ್ ಆಯಿತು. 900 ಕ್ಯಾನ್ಸಲ್ ಆಯಿತು. ಅಂದ್ರೆ ಎಲ್ಲವೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ರಿಮೈನಿಂಗ್ ಎಷ್ಟು? 1 is equal to 1. 1 is equal to 1. ಸೊ ಏನು ಈ 1 ಮತ್ತು 1 ಮೀನಿಂಗು? ಈ 1 ಅಂತ ಹೇಳಿದ್ರೆ ಮಾರ್ಷಲ್ ಎಡ್ಜ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಟೈಮ್ ಅನ್ನ ಇಂಟರ್ಚೇಂಜ್ ಮಾಡಿದವಾಗ ನಮಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ? 1 ಸಿಗುತ್ತೆ. ಟೈಮ್ ರಿವರ್ಸಲ್ ಟೆಸ್ಟ್ ಏನು ಹೇಳುತ್ತೆ? ಟೈಮ್ ಅನ್ನ ಇಂಟರ್ಚೇಂಜ್ ಮಾಡಿದವಾಗ ವ್ಯಾಲ್ಯೂ 1 ಗೆ ಈಕ್ವಲ್ ಆಗಿರ್ಬೇಕಂತ. ಸೊ ಅಲ್ಲಿಗೆ ಏನಾಯಿತು? ಮಾರ್ಷಲ್ ಎಡ್ಜ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರಿಗೆ when we interchange the time ಅನ್ನ ಇಂಟರ್ಚೇಂಜ್ ಮಾಡಿದವಾಗ 1 ಗೆ ಈಕ್ವಲ್ ಆಗಿದೆ. ಆಮೇಲೆ ಟೈಮ್ ರಿವರ್ಸಲ್ ಟೆಸ್ಟ್ ಪ್ರಕಾರ 1 ಗೆ ಈಕ್ವಲ್ ಆಗಿರಬೇಕು. ಅಲ್ಲಿಗೆ ಮಾರ್ಷಲ್ ಎಡ್ಜ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಆಯ್ತು. ಯಾಕಂತಂದ್ರೆ
1 is equal to 1. 1 is always equal to 1. If you are getting 1 here, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿ ವ್ಯಾಲ್ಯೂಸ್ ಅನ್ನು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ 1 ಬಂದಿದ್ರೆ that is equal to 1 according to time reversal test. ಒಂದು ವೇಳೆ ಇಲ್ಲಿ 1 ಗಿಂತ ಹೆಚ್ಚು ಅಥವಾ 1 ಗಿಂತ ಕಡಿಮೆ ಬಂದ್ರೆ it does mean that the particular price index number does not satisfy time reversal test. Okay, so 1 ಗಿಂತ ಹೆಚ್ಚು ಅಥವಾ 1 ಗಿಂತ ಕಡಿಮೆ ಬಂದ್ರೆ ಇಲ್ಲಿ ಅದು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂತ. ಯಾಕೆ ಹೇಳಿ? ಟೈಮ್ ರಿವರ್ಸಲ್ ಟೆಸ್ಟ್ ಏನು ಹೇಳುತ್ತೆ? ನೀವು ಟೈಮ್ ಅನ್ನು ಇಂಟರ್ಚೇಂಜ್ ಮಾಡಿದಾಗ ಅದು ಎರಡರ ಪ್ರಾಡಕ್ಟ್ 1 ಗೆ ಈಕ್ವಲ್ ಆಗಿರಬೇಕು. ಸೊ ನಾವು ಟೈಮ್ ಅನ್ನು ಇಂಟರ್ಚೇಂಜ್ ಮಾಡಿದ್ದೇವೆ, ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ನೀವು ಬೇಕಿದ್ರೆ ಡಿಫಿಕಲ್ಟ್ ಆಗುತ್ತೆ ಅನ್ನೋದಾದ್ರೆ ಸ್ಟೆಪ್ ವೈಸ್ ಮಾಡ್ಕೊಂಡ್ರೆ ಯಾವ ಸ್ಟೆಪ್ 1 ಆಗುತ್ತೆ, ಇದು ಸ್ಟೆಪ್ 1 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಸ್ಟೆಪ್ 1, ದಿಸ್ ಇಸ್ ಸ್ಟೆಪ್ ನಂಬರ್ 2, ದಿಸ್ ಇಸ್ ಸ್ಟೆಪ್ ನಂಬರ್ 3, ಲಾಸ್ಟ್ಲಿ ಸ್ಟೆಪ್ ನಂಬರ್ 4. ಓಕೆ, ಸೊ ಹೇಗೆ ಬರೀಬಹುದು ನಾವು ಸ್ಟೆಪ್ ಹಾಕೋದಿದ್ರೆ ಸ್ಟೆಪ್ ನಂಬರ್ 1 ಅಕಾರ್ಡಿಂಗ್ ಟು ಟೈಮ್ ರಿವರ್ಸಲ್ ಟೆಸ್ಟ್ P01 into P10 is equal to 1. Step number 2, P01 ಅಥವಾ ಇಲ್ಲೇ ಬರೀಬಹುದು where P01 is equal to summation P1 Q0 plus summation P1 Q1 divided by summation P0 Q0 plus summation P0 Q1, and where P10 is equal to summation P0 Q1. ಇದನ್ನು ನೀವು ಕರೆಕ್ಟ್ ಆಗಿ ಬರ್ಕೊಂಡ್ರೆ ಇದು ಡಿಫಿಕಲ್ಟ್ ಆಗೋದಿಲ್ಲ. ಜಸ್ಟ್ ಇಲ್ಲಿ ಕರೆಂಟ್ ಇಯರ್ ಇದ್ದಲ್ಲಿ ಬೇಸ್ ಇಯರ್ ಬರುತ್ತೆ, ಬೇಸ್ ಪೀರಿಯಡ್ ಇದ್ದಲ್ಲಿ ಕರೆಂಟ್ ಪೀರಿಯಡ್ ಬರುತ್ತೆ. ಅಷ್ಟನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಆಯ್ತು. ಸೊ P01 is this much. Then calculation of values. How to calculate the values? Looking at the problem ಅಲ್ಲಿ ಏನೇನು ಡೇಟಾ ಕೊಟ್ಟಿದ್ದಾರೋ ಅದನ್ನ ಮಾಡ್ಕೋಬೇಕು. ಇದು ನಮ್ಮ ಸ್ಟೆಪ್ ನಂಬರ್ 3 ಆಗಿದೆ. ಸೊ ಇವೆಲ್ಲ ಕೊಟ್ಟಿದ್ದಾರೆ, ಐಟಮ್ಸ್, ಪ್ರೈಸ್, ಕ್ವಾಂಟಿಟಿ. ಬೇಸ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ, ಬೇಸ್ ಇಯರ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಕ್ವಾಂಟಿಟಿನ ಕೊಟ್ಟಿದ್ದಾರೆ. ಓಕೆ, ಸೊ ಹೀಗೆ ಕೊಟ್ಟಾಗ ನಾವೇನು ಮಾಡಬೇಕು? ವ್ಯಾಲ್ಯೂಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವ್ಯಾಲ್ಯೂಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹೌ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂಸ್? ಫಾರ್ಮುಲಾ ನೋಡ್ಕೋಬೇಕು. ಫಾರ್ಮುಲಾದಲ್ಲಿ ಏನೇನು ಹೇಳಿದ್ದಾರೆ? P1 Q0 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, P1 Q1 ಕಾಲಮ್ ನಂಬರ್ 7 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. P0 Q0 ಕಾಲಮ್ ನಂಬರ್ 8 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. P0 Q1 ಕಾಲಮ್ ನಂಬರ್ 9 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ಎಲ್ಲ ಕಾಲಮ್ಸ್ ಪ್ರಿಪೇರ್ ಮಾಡಿದ್ಮೇಲೆ ಸ್ಟೆಪ್ ನಂಬರ್ 4 ಅದೇ ಫಾರ್ಮುಲಾ ಬರೋದು. ಮತ್ತೆ P01 into P10 is equal to 1. ಆಮೇಲೆ P01 ನಲ್ಲಿ ಏನು ಫಾರ್ಮುಲಾ ಬರ್ಕೊಂಡಿದ್ವಿ ಅದನ್ನ ಬರ್ಕೋಬೇಕು, ಇಂಟು P10 ನಲ್ಲಿ ಏನು ಫಾರ್ಮುಲಾ ಬರ್ಕೊಂಡಿದ್ದೆವು ಇಲ್ಲಿ ಅದನ್ನ ಇಲ್ಲಿ ಬರೆಯಬೇಕು. ಆಗ ನಮಗೆ ವ್ಯಾಲ್ಯೂಸ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ವ್ಯಾಲ್ಯೂಸ್? P1 Q0 870, P1 Q1 1080, P0 Q0 720, P0 Q1 900. ಓಕೆ, ಆಮೇಲೆ P0 Q1 multiplied by P0 Q1 900, P0 Q0 720, P1 Q1 1080, P1 Q0 870. ಸೊ ವ್ಯಾಲ್ಯೂಸ್ ಹಾಕೊಂಡ್ಮೇಲೆ ಸಿಂಪ್ಲಿಫೈ ಮಾಡೋದು, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ಯಾಕಂತಂದ್ರೆ ನ್ಯೂಮರೇಟರ್ ಇದ್ದ ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ ಅಲ್ಲಿ ಇದ್ದ ವ್ಯಾಲ್ಯೂನೇ ನ್ಯೂಮರೇಟರ್ ಅಲ್ಲಿ ಇದೆ. ಅವಾಗ ನಾವು ಆಸ್ ಪರ್ ಮ್ಯಾಥಮೆಟಿಕಲ್ ರೂಲ್ ವಿ ಕ್ಯಾನ್ ಕ್ಯಾನ್ಸಲ್ ದಿ ವ್ಯಾಲ್ಯೂಸ್ ಬಿಕಾಸ್ ಆಫ್ ಮಲ್ಟಿಪ್ಲಿಕೇಶನ್. ಕ್ಯಾನ್ಸಲ್ ಮಾಡಬಹುದು. ಸೊ ಎಲ್ಲ ಕ್ಯಾನ್ಸಲ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ರಿಮೈನಿಂಗ್ ಇಸ್ 1 which is equal to 1 only. So two sides we have, left hand side, right hand side. Right hand side is product of price index number,
ವೆನ್ ಟೈಮ್ ಈಸ್ ಇಂಟರ್ಚೇಂಜ್ ದಟ್ ಈಸ್ 1. ಇಲ್ಲೂ ಕೂಡ ನಮಗೆ ಪ್ರಾಡಕ್ಟ್ 1 ಸಿಕ್ಕಿದೆ. ಯಾವ ಇಂಡೆಕ್ಸ್ ನಂಬರ್ ಅಲ್ಲಿ? ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ. ಸೊ ಎರಡೂ ಕಡೆ ಈಕ್ವಲ್ ಆಗಿ ಇದೆ 1 1. ಸೊ ಇದನ್ನೇ ನಾವು ಆನ್ಸರ್ ಇಟ್ಕೊಂಡು ಕನ್ಕ್ಲೂಷನ್ ಬರೀಬಹುದು, ಡಿಸಿಷನ್ ಬರೀಬಹುದು. ಏನ್ ಡಿಸಿಷನ್ ಬರೀಬಹುದು? ಆಫ್ಟರ್ ವೆರಿಫೈಯಿಂಗ್ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, it is found that, correct, after verifying Marshall Edwards price index number, it is found that it satisfies time reversal test. It is found that it satisfies time reversal test. So theory allu ನಾವು ಓದಿದ್ದೇವೆ ಟೈಮ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಯಾವ ಯಾವ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಒಂದು ಮಾರ್ಷಲ್ ಎಡ್ವರ್ಡ್ಸ್, ಇನ್ನೊಂದು ಫಿಶರ್ಸ್, ಇನ್ನೊಂದು ಕೆಲ್ಲಿಸ್. ಈ ಮೂವರದು ಪ್ರೈಸ್ ಇಂಡೆಕ್ಸ್ ನಂಬರ್ ಏನಿದೆಯೋ ಅದು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಕ್ಯಾಲ್ಕುಲೇಷನ್ಸ್ ತುಂಬಾ ಕಾಣುತ್ತೆ ಬೋರ್ಡ್ ಮೇಲೆ, ಬಟ್ ಸಿಂಪಲ್ ಇದೆ. ನೀವು ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಈಸಿ ಆಗುತ್ತೆ. ಸೊ ನಾನು ಬೇಕಿದ್ರೆ ನಿಮ್ಗೆ ಅರ್ಥ ಆಗಲಿಕ್ಕೆ ಇಲ್ಲಿ ಸ್ಟೆಪ್ ಅಂತ ಬರೆದಿರ್ತೇನೆ. ಕರೆಕ್ಟ್, ಸ್ಟೆಪ್ 1 ಅಂತ ಬರೀತೇನೆ. ಓಕೆ, ಆಮೇಲೆ ನಮ್ಮ ಸ್ಟೆಪ್ 2 ಯಾವ್ದಾಯ್ತು? ಇದು ಸ್ಟೆಪ್ 2. ಇದು ಸ್ಟೆಪ್ 3. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಸ್ಟೆಪ್ 3. ಏನ್ ಕಾಲಮ್ಸ್ ಮಾಡಿದ್ದೇವೋ ಅವೆಲ್ಲ ಸ್ಟೆಪ್ 3. ಸೊ ಲಾಸ್ಟ್ ಇಲ್ಲಿ ಬಂದು ಸ್ಟೆಪ್ 4. ಸೊ ಸ್ಟೆಪ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸ್ಟೆಪ್ 1 ಅಲ್ಲಿ ಫಾರ್ಮುಲಾ ಬರ್ಕೊಳ್ಳೋದು ಟೈಮ್ ರಿವರ್ಸಲ್ ಟೆಸ್ಟ್ ಏನು ಅಂತ. ಸ್ಟೆಪ್ 2 ಅಲ್ಲಿ ಆ ಫಾರ್ಮುಲಾನ ಅಬ್ರಿವೇಟ್ ಮಾಡ್ಕೋಬೇಕು, ಎಕ್ಸ್ಪಾಂಡ್ ಮಾಡ್ಕೋಬೇಕು. ಆಮೇಲೆ ವ್ಯಾಲ್ಯೂಸ್ ಏನೇನು ಬೇಕಂತ ಗೊತ್ತಾಗುತ್ತೆ. ಸ್ಟೆಪ್ 3 ಅಲ್ಲಿ ಆ ವ್ಯಾಲ್ಯೂಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಸ್ಟೆಪ್ 4 ಅಲ್ಲಿ ಅದೇ ಫಾರ್ಮುಲಾಗೆ ವ್ಯಾಲ್ಯೂಸ್ ಅನ್ನು ಅಪ್ಲೈ ಮಾಡೋದು. ಆಮೇಲೆ ನಮಗೆ ಗೊತ್ತಾಗುತ್ತೆ ಟೈಮ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಮಾಡೋದು ಇಲ್ವೋ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ ದಿಸ್ ಈಸ್ ಹೌ ವಿ ಟೆಸ್ಟ್ ಫಾರ್ ಅಡಿಕ್ವೆಸಿ. ಇದು ನಾವು ಅಡಿಕ್ವೆಸಿಯನ್ನು ಟೆಸ್ಟ್ ಮಾಡೋದು. ಓಕೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ ಯಾಕೆ ಅಡಿಕ್ವೆಸಿನ ಟೆಸ್ಟ್ ಮಾಡ್ತೀವಿ ಅಂತ. ಕರೆಕ್ಟ್. ಸೊ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ನಾನು ಹೋಮ್ವರ್ಕ್ ಕೊಡ್ತೇನೆ. ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಾಡಿ, ಆನ್ಸರ್ ತರಲೇಬೇಕಂತಿಲ್ಲ. ಬಟ್ ದ ಸ್ಟೆಪ್ಸ್ ವಾಟ್ ಯು ಆರ್ ಫಾಲೋವಿಂಗ್ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಆನ್ಸರ್ನ ನಾವು ಮತ್ತೆ ತರಬಹುದು, ಆನ್ಸರ್ ಬಂದೇ ಬರುತ್ತೆ. ಆಮೇಲೆ ಇದು ಯಾವುದಕ್ಕೂ ಆನ್ಸರ್ ಕೊಡೋದಿಲ್ಲ. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ನೋಡಿ, ಯಾವುದೇ ಪ್ರಾಬ್ಲಮ್ ನೋಡಿ, ಎಕ್ಸಸೈಸ್ ಪ್ರಾಬ್ಲಮ್, ಟೈಮ್ ರಿವರ್ಸಲ್ ಟೆಸ್ಟಿಗೆ ಪ್ರಾಬ್ಲಮ್ಸ್ ಕೇಳಿದಾಗ ಅವ್ರು ಆನ್ಸರ್ ಕೊಡೋದಿಲ್ಲ. ಯಾಕಂದ್ರೆ ಆನ್ಸರ್ ಇಸ್ ಆಲ್ರೆಡಿ ದೇ. ಆನ್ಸರ್ ಆಲ್ರೆಡಿ ನಮ್ಮ ಹತ್ರ ಇದೆ. ಏನು ಆನ್ಸರ್ ಇದೆ? ಇದೇ ಆನ್ಸರ್. P01 into P10 is equal to 1. P01 ಮತ್ತೆ P10 ಯಾವಾಗಲೂ 1 ಗೆ ಈಕ್ವಲ್ ಆಗಿರಬೇಕು. ಅದೇ ಆನ್ಸರ್. ಸೊ ಅದೇ ಆನ್ಸರ್ ನಾವು ತಂದಿದ್ದೇವೆ, 1 is equal to 1. ಕರೆಕ್ಟಾ? ಸೊ ಪ್ರಾಬ್ಲಮ್ ನಂಬರ್ 35 ಅನ್ನ ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಟ್ರೈ ಮಾಡಿ ಅಂತ ಹೇಳಿದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ಟೈಮ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಏನು, ಅಲ್ಲಿ ಏನು ಫಾರ್ಮುಲಾ ಇದೆ, ಹೇಗೆ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಬಟ್ 35 ಅಲ್ಲಿ ಅವರು ಮಾರ್ಷಲ್ ಎಡ್ವರ್ಡ್ಸ್ ಕೇಳಿಲ್ಲ, ಫಿಶರ್ಸ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ವೆರಿಫೈ ವೆದರ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಅಂತ ಹೇಳಿದ್ದಾರೆ. ವೆರಿಫೈ ವೆದರ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಫಿಶರ್ ಅವರ ಇಂಡೆಕ್ಸ್ ನಂಬರ್ ಗೊತ್ತಿದೆ ನಮಗೆ ಫಾರ್ಮುಲಾ. ಫಿಶರ್ ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ ಪ್ರಾಡಕ್ಟ್ ಆಫ್ ಲಾಸ್ಟ್ ಡೇಸ್ ಅಂಡ್ ಫಾಸ್ಟ್ ಡೇಸ್. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಕಮೋಡಿಟಿ ಕೊಟ್ಟಿದ್ದಾರೆ, ಬೇಸ್ ಇಯರ್ ಪ್ರೈಸ್ ಮತ್ತೆ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಪ್ರೈಸ್ ಮತ್ತೆ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನ್ ಬೇಕು? ಕ್ವಾಂಟಿಟಿ ಬೇಕು. ಬೇಸ್ ಇಯರ್ ಕ್ವಾಂಟಿಟಿ ಬೇಕು, ಕರೆಂಟ್ ಇಯರ್ ಕ್ವಾಂಟಿಟಿ ಬೇಕು. ಗೊತ್ತಿದೆ ನಿಮಗೆ, ಪ್ರೈಸ್ ಮತ್ತೆ ಎಕ್ಸ್ಪೆಂಡಿಚರ್ ಕೊಟ್ಟಾಗ ಕ್ವಾಂಟಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಬೇಸ್ ಇಯರ್ ಪ್ರೈಸ್, ಬೇಸ್ ಇಯರ್ ಎಕ್ಸ್ಪೆಂಡಿಚರ್ ಬೇಸ್ ಆಗಿಟ್ಕೊಂಡು ಬೇಸ್ ಇಯರ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಇಯರ್ ಪ್ರೈಸ್ ಮತ್ತೆ ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಬೇಸ್ ಆಗಿಟ್ಕೊಂಡು ಕರೆಂಟ್ ಇಯರ್ ಕ್ವಾಂಟಿಟಿ Q1 ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ನೀವು ಇದೆಲ್ಲ ಕಾಲಮ್ಸ್ ಮಾಡಬೇಕು. ಅಂದ್ರೆ ಇನ್ನೊಂದು 2 ಕಾಲಮ್ಸ್ ಎಕ್ಸ್ಟ್ರಾ ಬರುತ್ತೆ. ಇದೆಲ್ಲ ಕಾಲಮ್ಸ್ ಹೀಗೆ ಇರುತ್ತೆ, 2 ಕಾಲಮ್ ಎಕ್ಸ್ಟ್ರಾ ಬರುತ್ತೆ.
ಯಾವ್ಯಾವ ಎರಡು ಕಾಲಮ್, ಒಂದು Q0 ಗೆ ಇನ್ನೊಂದು Q1 ಗೆ, ಬಿಕಾಸ್ it is given indirectly. Q0 and Q1 both are given indirectly, not directly. Okay, so with this I conclude today's class. So try to work out that homework problem. ಸೊ ಅದು ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಮಾಡ್ತೇನೆ. ಸೊ ಅದಕ್ಕೊಂದು 2 ಕ್ಲಾಸ್ ಬೇಕು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು of course we can easily conclude this syllabus, this module in our next week. Okay, so homework problem ಕಂಪ್ಲೀಟ್ ಮಾಡಿದರೆ ನಾನು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಮಾಡಿಕೊಡ್ತೇನೆ. ಸೊ ಅಲ್ಲಿಯೂ ಕೂಡ ಹಾಗೆ ಒಂದು ಟೆಸ್ಟ್ ಮಾಡೋದಿದೆ. ಸೊ ಯಾವ ಅಡಿಕ್ವೆಸಿ ಟೆಸ್ಟ್ ಅಂತ ನೋಡೋಣ in our next classes. Okay, so hoping that today's discussion is clear to you all. So rest of the concepts we discuss in our next classes. So I thank you one and all.